ಗಂಟೆಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೆ. ಮಮ್ಮಿ ಹತ್ರ ಮನೆ ತೊಳೆದಾಡಿ ಈಗ ರಂಗೋಲಿ ಹಾಕುತ್ತಾಳೆ. ಮಮ್ಮಿ ಅಡುಗೆ ಮಾಡ್ತಾಳೆ. ಹತ್ರ ರಂಗೋಲಿ ಎಲ್ಲ ತೆಗೆದಾಡ್ರಿ. ಅಡುಗೆ ಮಾಡ್ತಾಳೆ ಮಮ್ಮಿ. ಇವತ್ತು ಹೊನ್ನೋಗಿ ಅಲ್ರಿ, ಹೊನ್ನೋಗಿ ಅಲ್ರಿ, ಅದಕ್ಕೆಲ್ಲ ಜೋಳದ ಕುಚ್ಚಡಿ ಮಾಡೈತೆ ಮಮ್ಮಿ ರೀ. ಇಲ್ಲಂತ್ರ ಮಮ್ಮಿ ಬ್ಯಾಳೆ ಕುದ್ಲಿಕತ್ತಾಳೆ. ಮನೆ ತೊಳೆದೆಲ್ಲ ಆಗ್ಯದ್ರಿ. ಈಗ ಅಡುಗೆ ಮಾಡೋದಿಟ್ಟಿರೋದ್ರಿ. ಎಲ್ಲರೂ ಆರಾಮಿದ್ರಿ, ನಾವು ಕೂಡ ಆರಾಮಿದ್ರಿ ನೋಡ್ರಿ. ಟೈಮ್ ಈಗ 8 ಆಲತ್ತರಿ. ಈಗ ಲಾಗ್ ಚಲ ಮಾಡೀನಿ, ಯಾಕಂದ್ರೆ ಇವತ್ತು ಹೊನ್ನೋಗಿ ಅದಲ್ರಿ ಕಾರುಣಿದು. ಅದಕ್ಕಾಗಿ ಇಷ್ಟೊತ್ತು ತನಕ ಎಲ್ಲ ಮನೆ ಅದು ತೊಳೆದು ಅದೇ ಆಯ್ತು ರೀ. ಆದ್ರೆ ಏನೋ ಅಡುಗೆಗೆ ಅಂತೂ ಏನೂ ಮಾಡಿಲ್ಲ. ಜೋಳ ಎತ್ಗಳಿಗೆ ನೈವೇದ್ಯ ಅಂತೂ ಸಂಜೆ ಕಡೆ ಕೊಡ್ತೇವಲ್ರಿ. ಅದಕ್ಕಾಗಿ ಮಧ್ಯಾಹ್ನಲಿಂತ ಜೋಳ ಕುಟ್ಟು ಕೆಸಿಂದ ಕಿಚಡಿ ಮಾಡಿದ್ರೆ ಐತೆ ಅಂತ ಕೇಸಿಂದ ಮೊದಲ ಈಗ ಅಡುಗೆ ಮಾಡ್ಬೇಕಾಗ್ತೀನಿ. ಅಂದ್ರೆ ದೌಡನೇ ಕುಟ್ಟಬೇಕು, ಅಂದ್ರೆ ದೌಡ್ ಬಂದು ಒಯ್ತೀನಿ ಅಂದ್ರೆ ಅವ್ರ ನೈವೇದ್ಯ ಸಲಕ್ಕಾಗಿ ಮತ್ತು ಅಡುಗೆ ಆಗಾನ ಒಂದಿಷ್ಟು ಜೋಳ ಕುಟ್ಟಿ ಕೆಸಿಂದ ನೈವೇದ್ಯಕ್ಕೆ ತಯಾರು ಮಾಡ್ಬೇಕ್ರಿ ಎತ್ತುಗಳಿಗೆ. ಅದಕ್ಕೆ ಇಷ್ಟು ಬ್ಯಾಳೆ ಹಾಕಿದ್ರಿ ಒಲೆ ಮೇಲೆ ಕುದಿಲಿಗತ್ತವ. ಈಗ ಹೋಗಿ ಬ್ಯಾಳೆ ಸಾರು ಪಣೆ ಹೊಡೆದು ಮುಂಜಾನೆ ತೊಗೊಂಡು ಹೋಗ್ತಿದ್ರು. ಆದರೆ ಏನೋ ಎತ್ತುಗಳಿಗೆ ಅದು ಮೈಯದು ತೊಳೆದಿಲ್ಲ, ಹೊತ್ತು ಮಾಡಿ ಒಯ್ತೀನಿ ಅಂತ ಹೇಳಿದ್ರು ಅವರು. ಅದು ಸಲಕ್ಕಾಗಿ ನಾನು ಹೊತ್ತು ಮಾಡಿ ಒಂದಿಷ್ಟು ಕುಟ್ಟಿ ಕೆಸಿಂದ ಇಷ್ಟೋ ತನಕ ಟೈಮ್ 8 ಆಗ್ಯದ್ರಿ. ಈಗ 8 ತನಕ ಅಂತೂ ಮನೆ ಅದು ಎಲ್ಲ ಇದೆ ತೊಳೆದಾಗ್ಯದ. ಈಗ ಅಡುಗೆ ಅಂತೂ ಇಡ್ಬೇಕ್ರಿ. ಏನು ಬೇಕು? ಮನೆ ತೊಳೆದ್ಮೇಲೆ ಒಂದು ಸ್ವಲ್ಪ ದೌಡ, ಈಗೇನು ಮಳೆಗಾಲ ದಿನ ಅದಲ್ರಿ, ದೌಡ ಹಾರಂಗಿಲ್ಲ ಅಂತೇಳಿ ಒಂದು ಸ್ವಲ್ಪ ಪ್ಯಾನ್ ಹಚ್ಚಿದೆ. ಈಗ ಒಯ್ಯಲಿ ಒಳಗೆ ಕೇಸರಿ ಟವಲ್ ಮನೆ ಅದು ಎಲ್ಲ ಪೂರ ಒಣಗಿಬಿಟ್ಟ. ಫ್ಯಾನ್ ಹಚ್ಚಿಬಿಟ್ಟಿದ್ದ ಆ ಕುರ್ಚಿ ಮೇಲೆ ಅವ ನೋಡು. ಇಲ್ಲದ ಬಟ್ಟ ಅವಲ್ಲ. ಏ ಪಾಪ್ಯ ಕೇಸರಿ ಟವಲ್ ಒಲಿ ಎಲ್ಲ ಆರಿಬಿಟ್ಟದ್ರಿ. ಅಂದ್ರೆ ಬ್ಯಾಳೆ ಹಾಕಿದ್ದೆ ಇನ್ನ, ಈಗ ಅದ್ರ ಬ್ಯಾಳೆ ಅಂತೂ ಇನ್ನ ಕುದ್ದಿಲ್ಲ. ಬೇಳೆ ಅಂತ ಪೂರ ಮೆತ್ತಗೆ ಕುದ್ದುಬಿಟ್ಟವ್ರೀಗ. ಪಟ್ನೆ ಪಾಣೆ ಕೊಡ್ಬೇಕು ಬಾಡಿಷ್ಟ ಪಾಣೆ ಕೊಟ್ಟು, ಯಾಕಂದ್ರೆ ಟೈಮ್ ಭಾಳ ಆಗ್ಯದ್ರಿ. ಈಗ ಹೊತ್ತು ಭಾಳ ಆಗ್ಯದ, 8 ಆಗ್ಯದ. ಏ ಪಾಪ್ಯ ಒಂದು ನೀರು ಕೊಡ್ಬಾ. ತಲೆ ಮೇಲೆ ಹಾಕೊಳ್ಳಿ ಬೇಡ, ಥಂಡಾಗದ, ತಲೆ ಮೇಲೆ ಹಾಕೋಬೇಡ. ಇಲ್ಲ ಬಿಚ್ಚಿ ನೀರು ಬಿಟ್ಟಂದ್ರೆ ಮಾಡ ಕೊಟ್ಟ ಕಳುನೇ ಇಲ್ಲ ಮಳಿಗಂತೂ.
ಒಲಿ ಕಾಣುತ್ತದ ಅದು ಒಲಿ ಕಾಣುತ್ತವೆ ಅದು ಅದು ರೊಟ್ಟಿ ಮಾಡೋದಂತೂ ಆಗ್ಯದ್ರಿ. ಒಂದು ಸ್ವಲ್ಪ ಅನ್ನಕ್ಕೆ ಇಟ್ಟಿದ್ದೀಗ. ಮುಂಜಾನೆ ಅನ್ನ ಮಾಡಿದ್ದಿಲ್ಲ, ಮೊದಲು ರೊಟ್ಟಿ ಮಾಡ್ದಾಯ್ತು ಅಂತ ಹೇಳ್ಕೇಸಿಂದ ಫಸ್ಟ್ ರೊಟ್ಟಿ ಮಾಡಿ ಅದೇ ಬೆಂಕಿ ಇತ್ತಲ್ರಿ, ಅದಕ್ಕಾಗಿ ಈಗ ಎಲ್ಲರೂ ರೊಟ್ಟಿ ಊಟ ಮಾಡಿದ್ರು ಹೊತ್ತು ಮಾಡಿದ್ರೆ ಆಯ್ತು ಅಂತ ಹೇಳ್ಕೇಸಿಂದ ಬಿಟ್ಟಿದ್ದ. ಅದಕ್ಕೆ ಅದಿಷ್ಟು ರೊಟ್ಟಿಯಾಗನ ಒಂದಿಷ್ಟು ಅನ್ನಕ್ಕೆ ಇಟ್ಟೇನಿ ರೀ. ಇನ್ನು ಎಷ್ಟು ಬಟ್ಟೆ ಒಗಿಬೇಕು, ಬಟ್ಟೆ ಒಗದ ಇವತ್ತಂತೂ ದಂಧೆ ಅಂತೂ ಭಾಳ ಅದ ರೀ. ಇನ್ನು ಹೋಗಿ ಅಕ್ಕಿ ಕುಟ್ಬೇಕಲ್ರಿ, ಜೋಳ ಕುಟ್ಕೇಸಿಂದ ಇನ್ನು ಅದೇ ಮಾಡಬೇಕು. ಆ ಸಲಕ್ಕಾಗಿ ಇವೆಲ್ಲ ಕೆಲಸ ಮಾಡ್ಕೇಸಿಂದ ಕುಟ್ಟುದ್ರಾಯ್ತು ಅಂತ ಹೇಳ್ಕೇಸಿಂದ ಅವರಂತೂ ಹೊಲಕ್ಕೆ ಹೊಂಟಿರ್ರಿ. ಈಗ ದೌಡನೆ ನಡೆದಿದ್ರು. ಒಂದು ಸ್ವಲ್ಪ ಏನೋ ಹೊಲ್ದಾಗ ಏನೋ ಮುಂಜಾನೆ ಹೋಗಿದ್ದಿಲ್ರಿ ಅವರು, ಅದಕ್ಕಾಗಿ ದೌಡ್ ಹೊಲತ್ತಿರು. ಮುಂಜಾನೆ ಹೋಗಿ ಬಂದಿರೋದ್ರೆ ಲೇಟ್ ಮಾಡಿ ಹೋಗ್ತಿದ್ರು. ಸಲಕ್ಕೆ ಮುಂಜಾನೆ ಹೋಗಿ ಬಂದಿಲ್ಲ, ಅದಕ್ಕೆ ದೌಡ್ ಹೋದ್ನಿ ಅಂತಂದರು. ಅದಕ್ಕೆ ಈಗ ಬುತ್ತಿ ಕಟ್ಟಾಕತ್ತಿದ್ದೆ ಅವರಿಗಿಟ್ಟು. ಮಧ್ಯಾಹ್ನ ಊಟಿನ್ರಿ. ಈಗಂತೂ ಊಟ ಮಾಡ್ಯಾರ. ಮಧ್ಯಾಹ್ನದ ಇಟ್ಟು ಬುತ್ತಿ ಕಟ್ಕೊಳತ್ತಿದ್ದ. ಈ ಗೌಡು ಮತ್ತು ಜಟ್ಟು ಅಂತೂ ಮನೆಗೆ ಏನಾರಿ ಇವತ್ತ. ಗೌಡು ಒಬ್ಬನೇ ಸಾಲಿ ಹೋಗ್ಯಾನ. ಚೆನ್ನಮ್ಮ ಗೌಡು ಅಂತೂ ಹೋಗ್ಯಾರ. ಜಟ್ಟು ಅಂತೂ ಹೋಗಿಲ್ಲ. ಒಂದು ಸ್ವಲ್ಪ ನಿನ್ನೆ ಬಡ್ಕೊಂಡೆಲ್ಲ ಕಾಲೆಲ್ಲ ಬ್ಯಾನಿ ಮಾಡ್ಕೊಂಡಿದ್ದೇನೆ ರೀ. ಅದಕ್ಕಾಗಿ ಇವತ್ತು ಸಾಲಿಗೆ ಹೋಗಲ್ಲ ಅಂತ ಹೇಳ್ಕೇಸಿಂದ ಬಿಟ್ಟೂ ಹೋಗಿಲ್ಲ. ಇಲ್ಲ ಆಗ್ಯದ್ರಿ. ಆದ್ರೆ ಏನೋ ತೊಳೆದಿಟ್ಟೀನಿ, ಆದ್ರೆ ಇನ್ನೂ ಜೋಳ ಕುಟ್ಟಬೇಕು, ಜೋಳ ಕುಟ್ಟಿಲ್ಲ. ಈಗಂತೂ ಮನೆ ಕೆಲಸ ಅಂತೂ ಎಲ್ಲ ಆಗ್ಯದ್ರಿ. ಟೈಮ 1 ಆಗ್ಯದ. ಅದಕ್ಕೆ ಜೋಳ ಕುಟ್ಬೇಕಂತ ಹೇಳ್ಕಿಸಿಂದ ತೆನಿ ತೊಳತಿದ್ದ. ಅಂದ್ರೆ ಜೋಳ ಗುಡ್ ಮುರಿಯಾಳಿಗೆ ಒಂದು 5 ತೆನಿ ತೆಗೆದು ಮೇಲೆ ಸಿಗಿಸಿದ್ರೆ ಅದಕ್ಕೆ ಎಲ್ಲರೇ ಚೀಲ್ದಾಗ ಅದು ಹಾಕಿಡೋಣ ಒಂದು ಸ್ವಲ್ಪ ಇದು ಆದಂಗೆ ಆತ ಅಂತ ಹೇಳ್ಕಿಸಿಂದ ಒಂದು ದಾರ ಕಟ್ಟಿ ಮೇಲೆ ಕಟ್ಟಿಬಿಟ್ಟಿದ್ದ. ಅದಕ್ಕೆ ಈಗ ತೆನಿ ತೊಗೊಂಡ್ರಿ. ಒಂದು 5 ತೆನಿ ಅವ. ಎಷ್ಟು ಆತವನ ಜೋಳ ಅಂತೂ ಒಂದಿಷ್ಟು ಕಂಬಿದ್ದು ಅಂದ್ರೆ ಭೀ ಮನೇನ ಜೋಳ ಮಿಕ್ಸ್ ಮಾಡ್ಬೇಕಲ್ಲ ತಿನ್ರಿ. ಒಂದು 5-6 ತೆನಿ ಇಟ್ಟಿದ್ದೆ. ಭಾಳಷ್ಟೇನು ಅಂದ್ರೆ ಬಂಕಡ್ ತೆನಿ ಇಟ್ಟಿದ್ರಿ. ಈಗಂತೂ ಎತ್ತುಗಳಿಗೆ ಹೊಗ್ಗಿ ಮಾಡ್ಲಿಕ್ಕೆ ಬೇಕಾಗ್ತದಲ್ರಿ. ಈಗ ಆ ಸಲಕ್ಕಾಗಿ ಥೋಡೆನೇ ಇಟ್ಟಿದ್ದೆ, ನಾನು ಬಕ್ಕಳು ಇಟ್ಟಿದ್ದಿಲ್ಲ. ಅವಶ್ಯ ಇದ್ದೋ ಆದ್ರೆ ಆತ ಉಳ್ಕಿ ಒಂದಿಷ್ಟು ಮನೇನ ಜೋಳ ಮಿಕ್ಸ್ ಮಾಡಿದ್ರೆ ಆಯ್ತು ಅಂತ ಹೇಳ್ಕೇಸಿಂದ ಒಂದು 6 ತೆನಿ ಅವರಿ. ಈ ಒಂದು 6 ತೆನಿ ಕಡ್ದು ಕೇಸಿಂದ ಇವೇ ಕುಟ್ಟಬೇಕಲ್ಲ ತೆನಿ. ಕುಟ್ಟಿ ಇನ್ನೊಂದಿಷ್ಟು ಜೋಳ ಕುಟ್ಟಿ ಕೇಸಿಂದ ಕುದ್ಸಕ್ಕೆ ಭೀ ಹಾಕ್ಬೇಕ್ರಿ. ಮತ್ತು ಕುಟ್ಟೋದ್ರಾಗೆ ಟೈಮ್ ಹೋಗಿರ್ತದ. ಆ ಜೋಳ ಅಂತೂ ದೌಡ್ ಕುದಿಯಾಗಿಲ್ಲಲ್ರಿ. ಕುದ್ಲಿಕ್ಕೆ ಹಾಕಿದ್ರಂತೂ ಈ ಅನ್ನ ಆದಂಗೆ ಕುದ್ರೆ ಹೆಂಗಾರೆ ಪಟ್ನೆ ಆಗ್ತಿತ್ತು. ಮತ್ತು ದೌಡ್ ಕುದಿಯಲ್ಲ. ಅದಕ್ಕಾಗಿ ದೌಡನ್ನೇ ಕುದಿಲಿಕ್ಕೆ ಹಾಕ್ಬೇಕಲ್ಲ ತೆನಿ. ಅವು ಒಂದು ಸ್ವಲ್ಪ ತೆನಿ ಮ್ಯಾಲೆ ಕಟ್ಟಿದೇವಲ್ರಿ, ಒಂದು ಸ್ವಲ್ಪ ಕರ್ರಗಾಗಿವು. ಆ ಸಲಕ್ಕಾಗಿ ಒಂದಿಷ್ಟು ನೀರು ಹಾಕಿ ತೊಳಿಲಾಗತ್ತಿದ್ದ ತೆನಿಗಳು. ನೋಡ್ರಿ ಒಂದು 4-5 ತೆನಿ, ಭಾಳಷ್ಟು ಆಗಂಗಿಲ್ಲ. ಇವಕ್ಕೆ ಇನ್ನೊಂದಿಷ್ಟು ಜೋಳ ಅದು ಮಿಕ್ಸ್ ಮಾಡ್ಕೇಸಿಂದ ಕೊಡ್ತೀನಿ ರೀ. ಮಿಕ್ಚರ್ಗೆ ಹಾಕ್ಬೋದಿತ್ತು ಒಳಗೆ. ಮಿಕ್ಚರ್ಗೆ ಭೀ ಜಾಸ್ತಿ ಹಾಕ್ತಾರೆ. ಮಿಕ್ಚರ್ಗೆ ಹಾಕಿದ್ದು ಒಂದು ಸ್ವಲ್ಪ ನುಚ್ಚಾದಂಗೆ ಆಗ್ತದಲ್ರಿ. ಅಂದರೆ ಆ ಗುನಿ ಅದು ಏನೋ ಹೋಗಂಗಿಲ್ಲ, ಮೂಗು ಅದು ಮುರಿಯಂಗಿಲ್ಲ ಉದ್ರದ್ದು ಅಂತ ಹೇಳ್ಕೇಸಿಂದ ಒಳಗೆ ಕುಟ್ಟಕತ್ತಿದ್ದೆ ನಾನು. ಒಂದು ಸ್ವಲ್ಪ ಹಾರಿ ಭಾಳ ಸಣ್ಣದು ಐತ್ರದು. ಹಾಗಾಗಿ ಜರ ನುಚ್ಚೆ ಅಥವಾ ಜೋಳ ಕುಟ್ಟಬೇಕಾದ್ರೆ ಏನರ ಕುಟ್ಟಬೇಕಾದ್ರೆ ಅಂತ ಈ ಹಾರಿಲಿ ಒಂದು ಸ್ವಲ್ಪ ಬರಂಗೇ ಇಲ್ರಿ. ಯಾಕೆಂದ್ರೆ ಒಂದು ಸ್ವಲ್ಪ ಸಣ್ಣದಲ್ರಿ, ದೌಡ್ ನುಚ್ಚಾಗಿ ಬಿಡ್ತಾವೆ. ಒಣಕಿಲೆ ಕುಟ್ಟಬೇಕಂದಿದ್ದ. ಒಣಕಿ ಒಂದು ಸ್ವಲ್ಪ ಚೀಲ ಸಂದಾಗ ಸಿಗ್ಬೇಕ್ರಿ. ಅಷ್ಟು ತೊಗೊಳ್ಬೇಕಂದ್ರೆ ಭೀ ಬರಲಿಲ್ಲ ಅದು. ಹೆಂಗೆ ಆಗ್ಲಕ್ಕೆ ಬಿಡ ಅಂತ ಹೇಳ್ಕೇಸಿಂದ ಇದೇ ಹಾರಿಲೇನೆ ತೆನಿ ಕುಟ್ಟಾಕತ್ತಿದ್ರಿ ಮೊದಲ. ಅಂದ್ರೆ ಅಪ್ಟ ತೆನಿನೇ ಹಾಕಿದ್ರಿ ನಾನು. ಕೈಯಾಗೆ ನಾವು ಸಣ್ಣ ಮಾಡಿದ್ದಿಲ್ಲ. ಒಳಗೆ ತಾನೇ ಸಣ್ಣ ಆತಾವ ಅಂತ ಹೇಳ್ಕೇಸಿಂದ
ಹಾಗೆ ಒಳಗೆ ಹಾಕ್ಯಸಿಂದ ಕುಟ್ಟಿ ಹಿಂದ್ರಡ್ ಕೇರ್ದ್ರೈತೆ ಅಂತ ಹೇಳ್ಕೇಸಿಂದ ಹಂಗೆ ತೆನಿನೇ ಕೊಟ್ಲಾಗತ್ತಿದ ಆದ್ರೂ ಸ್ವಲ್ಪ ಮೂಗು ಮುರಿಯಲಾಗಿರೋವು ಅಂದ್ರೆ ಹಾರಿಗೆ ಕಲಾಗ ಹಾಕ್ಯಸಿಂದ ಒಂದು ಸ್ವಲ್ಪ ನುಚ್ಚಾಲಾಗತ್ತೀವು ಹೆಂಗೆ ಕಗಲಕ್ಕಂತ ಹೇಳ್ಕೇಸಿಂದ ಹಾಗೆ ಕುಟ್ಟಾಗತ್ತೀನಿ. ಟೈಮ್ ಅಂತೂ ಈಗ 2 ಆಗಿ ಇಲ್ಲಿ ಈಗ ಎತ್ತುಗಳಿಗೆ ನದ್ಯಕ್ಕೆ ಜೋಳ ಕುಟ್ಟಿದ್ನಲ್ರಿ ಹಂಗಾಗಿ ಕಿಚಡಿ ಕುದಿಸಕತ್ತೀನಿ. ಇನ್ನೊಂದು ಸ್ವಲ್ಪ ಹಾಕು. ಚಲ್ ಬೇಡ ಸೊಕ ಸಾಕು ಥೊಡೆ ತಗೋ. ರೆಡಿ ಆಗ್ಯದ್ರಿ ಎತ್ಕೊಳಿಗೆ ಆದ್ರೆ ಇನ್ನೂ ಬಂದಿಲ್ಲ ಅವರು ಬಂದು ಒಯ್ತಾರ ಈಗ. ಇವತ್ತಂತೂ ಕಾರುಣಿ ಸಂತಿ ಮಾಡ್ಕೊಂಬಂದಿದ್ರಿ ದುದ್ನಿ ಸಂತಿ ಇತ್ತು ಇವತ್ತು ಮಂಗಳವಾರ ಅದಕ್ಕಾಗಿ ಇವತ್ತು ಸಂಜೆ ಕಡೆ ದುದ್ನಿಗೆ ಹೋಗಿ ಒಂದು ಸ್ವಲ್ಪ ಎಲ್ಲ ಎತ್ತುಗಳಿಗೆಲ್ಲ ಒಂದಿಷ್ಟು ಇನ್ನೊಂದಿಷ್ಟು ಸಾಮಾನುಗಳು ಇದ್ದಿಲ್ಲ ಅದಕ್ಕೆ ಈಗ ಹೋಗಿ ತಗೊಂಬಂದಾರ.